ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಮುತ್ತಣ್ಣನ ಸ್ವಾಗತ. ವಿಷಯ ಇಷ್ಟೇ ಕಣ್ರಿ, ಪೊಲೀಸ್ನರಿಗೆ ಇದೆಲ್ಲ ಬೇಕಿತ್ತ ಅಂತ ಎಲ್ಲ ಕಡೆ ಚರ್ಚೆ ನಡೀತಾ ಇದೆ. ಸತ್ಯ ಶೋಧನೆ ಅಂತ ನಾವು ಪೊಲೀಸ್ನವ್ರು ನಂಬ್ತೀವಿ. ಆದರೆ ಇಲ್ಲೊಬ್ಬರು ಯಾರು ಆರೋಪಿಗಳು ಅಂತ ಜೈಲೊಳಗೆ ಹೋಗಿದಾರಲ್ಲ, ಅವರೇ ಪೊಲೀಸ್ನವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಟೈಮು ಯಾರಿಗೆ ಯಾವಾಗ ಹೊಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ದರ್ಶನ್ ಅವರಿಗೆ ಗ್ರಹಣದ ದಿನ ಶಾಕ್ ಕೊಟ್ಟ ಸರ್ಕಾರ ಅಂತ ನ್ಯೂಸ್ಗಳು ಬರ್ತಾಯಿದೆ. ಮತ್ತೊಂದು ವಿಷಯ, ಪೊಲೀಸ್ನವರು ತನಿಖೆ ಮಾಡುವಾಗ ಯಾವುದೋ ರೌಡಿ ಶೀಟನ್ನು ವಿಟ್ನೆಸ್ ಮಾಡಿದ್ರಂತೆ. ಅದೇ ಇವರಿಗೆ ಈಗ ಗಂಡಾಂತರ ಅಂತ ಕಾದಿದೆ ಅಂತ ಸುದ್ದಿ ಬರ್ತಾಯಿದೆ. ಇವರು 2 ಜಾಗ ಇನ್ವಿಟಿಕೇಷನ್ನೇ ಮಾಡಿಲ್ಲ, ಅದನ್ನು ಮಾಫೇ ಮಾಡಿಲ್ಲ, ಸುಮ್ಮನೆ ಬರೆದಿರೋದು ಅಂತ ಮಾಹಿತಿಗಳು ಬರ್ತಾಯಿದೆ. ಈ ಥರ ಆದರೆ ಇನ್ನೊಂದು ವಿಷಯ ಏನಂದರೆ, ಪೊಲೀಸ್ನವ್ರಿಗೆ ಯಾವ್ದಾದ್ರು ಪ್ರೆಸರ್ ಇತ್ತು ಅಂತ ಕಾಣುತ್ತೆ. ಹೆವಿಯಾಗಿ ಅರ್ಜೆಂಟಿಗೆ ಯಾವುದೋ ಕೇಸ್ ಹಾಕ್ಬಿಟ್ಟು ಜಡ್ದಿದ್ದಾರೆ ಚೆನ್ನಾಗಿ. ಅದಕ್ಕೆ ಯಾವಾಗಲೂ ಯಾವ ಪ್ರೆಸರ್ ಮೇಲೆ ಕೆಲಸ ಮಾಡಬಾರ್ದು. ಸಾವಿರಾರು ದಿನ, ಲಕ್ಷಾಂತರ ದಿನ ಎಷ್ಟೋ ಖರ್ಚು ಮಾಡಿ ನಿಮ್ಮ ಅಪ್ಪ ಅಮ್ಮ ಓದಿಸಿ ಈ ಕೆಲಸಕ್ಕೆ ಕಳಿಸಿರ್ತಾರೆ. ನೀವಿಲ್ಲಿ ಯಾವುದೋ ಪ್ರೆಸರಿಗೆ, ದುಡ್ಡಿಗೋ ಹೆದರ್ಕೊಂಡು ಮಾಡಿದ್ರೆ ಇನ್ನೊಬ್ಬರು ಬಾಳು ಹಾಳಾಗೋಗುತ್ತೆ. ಇದು ನಾನೇ ಹೇಳ್ತಾ ಇಲ್ಲ, ಇಡೀ ಪ್ರಪಂಚನೇ ಹೇಳ್ತಾ ಇದೆ. ದರ್ಶನ್ ಅವರ ಕೇಸಲ್ಲಿ ಪೊಲೀಸ್ನವರ ಸುಳ್ಳು ಬಹಿರಂಗವಾಗಿ ಹೊರಬಂದಿದೆ. ಏನ್ರಿ ನೀವು ಪೊಲೀಸ್ನವರು, ಅವ್ರು ಮಾಡಿದ್ದಾರೆ ತಪ್ಪು ಸರಿ. ದರ್ಶನ್ ಅವರು ಒಂದೇ ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದರೆ ಹೊಡೆದ ಜಾಗದಲ್ಲಿ ಅವರಿದ್ದರು ಅನ್ನೋಕ್ಕೆ ಮಾಹಿತಿನೇ ಇಲ್ಲ, ಅಲ್ಲಿ ಮಾಫ್ ಮಾಡಿಲ್ಲ, ಸುಳ್ಳು ಕೇಸು ದಾಖಲಾಗಿದೆ ಅಂತ. ಮತ್ತು ಇನ್ನೊಂದು ವಿಚಾರ, ಈ ಇದ್ರ ಆಧಾರದ ಮೇಲೆ ಚರ್ಚೆಗೆ ಹೋದರೆ ಇದೇನಾದ್ರು ನಿಜ ಆಗಿದ್ದರೆ ಬೇಲೆ ಆರಾಮಾಗಿ ಸಿಗುತ್ತೆ. ದರ್ಶನ್ ಅವರ ಫ್ಯಾನ್ಸಿಗೆ ಒಂದು ಒಳ್ಳೆ ಇದಿದೆ. ಈಗ ಹುಟ್ಟುಹಬ್ಬಕ್ಕೆ ದರ್ಶನ್ ಅವರು ಆಚೆ ಬರ್ಬೋದು ಅನ್ನೋ ಮಾಹಿತಿ ಇದೆ. ಮತ್ತು ದರ್ಶನ್ ಅವರು ಒಳಗೆ ಎಲ್ಲ ರಿಲೀಸ್ ಆಗೋ ವ್ಯವಸ್ಥೆ ಆಗಿದೆ ಅನ್ನೋ ಮಾಹಿತಿ ಇದೆ. ನಾನು ಹುಟ್ಟಿಸಿ ಮಾತಾಡ್ತಾ ಇಲ್ಲ. ದರ್ಶನ್ ಅವರು ಆಚೆ ಬರ್ಬೋದು ಅನ್ನೋ ಎಲ್ಲ ಒಂದು ಇದಿದೆ ಅನ್ನೋದು ಮಾಹಿತಿ ಬರ್ತಾಯಿದೆ. ಬೇಲ್ ಆಗೋಕ್ಕೆಲ್ಲ ರೆಡಿ ಇದೆ. ಸುಮ್ಮನೆ ಸಡನ್ನಾಗಿ ಬಿಟ್ಟರೆ ಸೆಲೆಬ್ರಿಟಿ ಅಂತ ಬಿಟ್ಟರು ಅಂತೇಳಿ ಇದು ಮಾಡ್ತಾರೆ ಅಂಥೇಳಿ ಎಲ್ಲ ಕಡೆ ಮಾತುಕತೆ ನಡೀತಾ ಇದೆ. ಬೇಲ್ ಆಗೋಕ್ಕೆ ತಯಾರಿ. ದರ್ಶನ್ ಫ್ಯಾನ್ಸಿಗೆ ಖುಷಿ ಸುದ್ದಿ. ನ್ಯಾಯಾಂಗ ಎಲ್ಲೋಗುತ್ತೆ? ಪೊಲೀಸ್ನವ್ರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಇಲ್ವಾ? ದುರುಳರು ಹೆಂಗೆ ಬೇಕಾದ್ರೂ ನಡಿಬೋದಾ? ಅಧಿಕಾರ ಇದೆ ಅಂತ ಹೆಂಗೆ ಬೇಕಾದ್ರೂ ಆಡ್ಬೋದಾ? ನಾಳೆ ಈ ಕೇಸಲ್ಲಾಗಿದೆ, ನಾಳೆ ಮತ್ತೊಂದು ಕೇಸಲ್ಲಾಗಿದೆ. ತಪ್ಪು ಮಾಡಿದ್ರಲ್ಲ ಪೊಲೀಸ್ನವರು, ಅವ್ರಿಗೇನು ಇದಿಲ್ವಾ? ಎಲ್ಲ ಪೊಲೀಸ್ನವರು ಅಲ್ಲ, ಕೆಲವ್ರು ಕೈ ಮುಗಿಬೇಕು, ಕಾಲು ಹಿಡಿಬೇಕು ಅಂತ ದೇವ್ರಂಥ ಪೊಲೀಸ್ನರಿದ್ದಾರೆ. ಅಂಥವ್ರಿಗೆ ಸಲ್ಯೂಟ್ ಅಲ್ಲ, ಕಾಲಿಗೆ ಬಿದ್ದರೂ ತಪ್ಪಲ್ಲ. ಕೆಟ್ಟ ಕೆಲಸ ಮಾಡೋರಿಗೆ ನಾವು ಬೈಲೇಬೇಕಾಗುತ್ತೆ, ಹೇಳಲೇಬೇಕಾಗುತ್ತೆ. ದರ್ಶನ್ ಅವ್ರಿಗೆ ಈ ಥರ ಕೇಸಲ್ಲಿ ಆಗಿದ್ದರೆ, ಒಬ್ಬ ಮನುಷ್ಯನ ಮೇಲೆ ಏನೋ ತಪ್ಪು ಮಾಡಿ ಒಳಗೆ ಹೋಗಿದ್ದಾನೆ, ಆವಾಗ ದಬ್ಬಾಳಿಕೆ ಮಾಡಿ ಅವನ್ನ ಜೀವನ ಪೂರ್ತಿ ತಗ್ಸೋ ಕೆಲಸ ಆಗಬಾರ್ದು. ತಪ್ಪು ಮಾಡಿದ್ದಕ್ಕೆ ಕಾನೂನು ನ್ಯಾಯಾಂಗ ಇದೆ. ಇವರು ಸುಳ್ಳು ಕೇಸ್ ಹಾಕಿ ಯಾವುದೋ ರೌಡಿನ ವಿಟ್ನೆಸ್ ಇಟ್ಟು ಈಗ ಮಾಡಿದ್ರೆ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ದಂಗೆ ಆಗೋಗುತ್ತೆ. ಎಲ್ಲ ಸತ್ಯ ಹೊರಗೆ ಬರಲಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ, ಒಳ್ಳೆಯವರು ಇದ್ದರೆ ಅವರಿಗೆ ನಿರಪರಾಧಿ ಆಗಲಿ. ತಿಳಿದಂತೆ 2 ಮಾತು ಹೇಳಿದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಗುರು ರಾಘವೇಂದ್ರ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಶೀರ್ವದಿಸಿ. ದರ್ಶನ್ ಅವರು ಬೇಗ ಆಚೆ ಬರಲಿ, ಒಳ್ಳೆಯದಾಗಿ ಬಾಳಲಿ. ಅವರಿಂದ ಸಾವಿರಾರು ಜನ ಅನ್ನ ತಿಂತಾಯಿದ್ದಾರೆ. ಸಾವಿರಾರು ಜನ. ಒಂದು ಫಿಲಮ್ ಮಾಡಿರೋ 700-800 ಜನ ಇರ್ತಾರಂತೆ. ಅವರು ಹೊಟ್ಟೆ ಮೇಲೆ ಹೊಡೆದಲ್ಲೇ ಇರಲಿ. ಒಳ್ಳೆಯದಾಗಿ ದರ್ಶನ್ ಅವರು ಹೊರಗೆ ಬರಲಿ.